ಜಲಾಶಯ 50 ವರ್ಷ ಆಗಿದೆ. ಅದಕ್ಕೆ ಮೇ 20ನೇ ತಾರೀಕಿಗೆ ಆಯಿತು. ಈಗ ಒಳ್ಳೆ ಮಳೆ ಕೇರಳದಲ್ಲಿ, ಅದಕ್ಕೂ ಏನು ಸಂಬಂಧ ಇಲ್ಲ. ಇದಕ್ಕೆ 50 ವರ್ಷ ಆಗ್ತಾ ಇದೆ, ಬರ್ತ್ಡೇ ಅಂತಂದ್ಬಿಟ್ಟು ಮಳೆ ಬರ್ತಾ ಇದೆ ಅಂತೇನಿಲ್ಲ. ಇಲ್ಲಿ ಕಾಕತಾಳಿ ಇವಾಗ ಅಷ್ಟೇ. ಒಳ ಹರಿವು ಮುಂಗಾರು ಪೂರ್ವದಲ್ಲಿ ಈಗ ಒಂದು 4,500 ಕ್ಯೂಸೆಕ್ಗೆ ಬಂದು ನಿಂತಿದೆ. ಈ ವರ್ಷಕ್ಕೆ ಇದೇ ಜಾಸ್ತಿ, 19 TMC. ಈಗ ಸದ್ಯಕ್ಕೆ ಒಂದು 7 TMC ಇದ್ದಂಗಿದೆ. ಬಟ್ ಕಬಿನಿದು ಇದೇನಪ್ಪ ಅಂದರೆ ಕ್ಯಾರೆಕ್ಟರ್ ಏನಪ್ಪ ಅಂತಂದರೆ ಕ್ವಿಕ್ಕಾಗಿ ಫಿಲ್ ಆಗುತ್ತೆ, ಭಾಳ ಫಾಸ್ಟಾಗಿ ಫಿಲ್ ಆಗುತ್ತೆ. ಅದು ಇಟ್ಸ್ ಸ್ಮಾಲ್ ರಿಸರ್ವಾಯರ್, ಅದೇನು ತುಂಬ ದೊಡ್ಡ ರಿಸರ್ವಾಯರ್ ಅಂತ ಅಲ್ಲ. ಸ್ಟಿಲ್ KRSಗೂ ಒಂದು 2,000 ಕ್ಯೂಸೆಕ್ಗೆ ಬಂದಿದೆ. ಹೇಮಾವತಿಗೂ ಒಂದು 1,200 ಇದೆ. ಎಲ್ಲ ಕಡೆಯೂ ಮಳೆ ಬರ್ತಾ ಇದೆ. ಹಲವು ಮನೆ ಶಾಲೆಗಳ ಮೇಲ್ಛಾವಣಿ ಎಲ್ಲ ಹಾರೋಗ್ಬಿಟ್ಟಿದೆ. ಅದ್ಯಾವುದೋ ಬಿರುಗಾಳಿನಲ್ಲಿ ಆಟೋ ನಿಲ್ಲಿಸಿದ್ದಾರೆ, ಚಾಲಕ ಮುಂದಕ್ಕೆ ಹೋಗ್ಬಿಟ್ಟಿದೆ. ಪಾಪ ನಿಂಗೋ ಪಾಪ ಸೇವ್ ಮಾಡ್ಕೊಂಡಿದ್ದಾರೆ, ಆಟೋನ ಹಿಡಿದು ಕಟ್ಟಾಕೊಂಡಿದ್ದಾರೆ. ಆಮೇಲೆ ಇರಲಿ ಅಂತ ಸರಿ ಇನ್ನೆಲ್ಲೋ 200 ಅಡಿ ಹಾರೋಯ್ತಂತೆ ಶಾಲೆಯ ಮೇಲ್ಛಾವಣಿ. ವಾವ್. ಹುಣಸೂರಿನಲ್ಲಿ ಅಂಗಡಿ ಮನೆಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ಜನ ಕಷ್ಟಪಡ್ತಿದ್ದಾರೆ ಪಾಪ. ಭಾಳ ಕಡೆ ಎಲ್ಲ ಕಡೆನೂ ಮಳೆ. ಕೃಷಿ ಚಟುವಟಿಕೆಗೆ ಸಂಬಂಧಿಸಿದ GCಗಳು ಎಲ್ಲ ಕೃಷಿ ಅಧಿಕಾರಿಗಳೆಲ್ಲ ಚುರುಕಾಗ್ತಾ ಇದ್ದಾರೆ. ಸರಿ, ಮಳೆ ನಿಲ್ಲಬೇಕಲ್ಲ ಚುರುಕಾಗಕ್ಕೆ, ನೀವು ಅಲ್ವೇ? CM ವಿಡಿಯೋ ಕಾನ್ಫರೆನ್ಸ್ ಮಾಡಿ ಹೇಳಿದ್ದಾರೆ. CM ಜೊತೆ ಹೇಳಿದ್ದಾರೆ. ಹೇಳ್ಬಿಟ್ಟ ತಕ್ಷಣ CM ಹಂಗೆಲ್ಲ ಮಾಡ್ಬೇಕಾಗತ್ತಾ? ಆಫೀಸರ್ಸ್ ಮಾಡ್ತಾರೆ ಏನೋ ಅವ್ರು ತೋರಿಸಿದಾಗ. ಬಟ್ ಮುಂಗಾರು ಮಾತ್ರ ಚುರುಕಾಗ್ತಾನೆ ಇದೆ. ಕೇರಳದಲ್ಲಿ ಅದರ ಆರಂಭಿಕ ಲಕ್ಷಣಗಳು ಕಾಣಿಸ್ತಾ ಇದೆ. ವಿಪರೀತವಾಗಿ ಹೊಡಿತಾ ಇದೆ ಮಳೆ ಆ ಕಡೆಯಲ್ಲಿ. ಸೊ ಇಟ್ಸ್ ಆಲ್ಮೋಸ್ಟ್ ಒಂದು 10 ಬರ್ತಾ ಇದೆ ನಮ್ಮ ಕಡೆಗೆ. ನಿರೀಕ್ಷೆಯಂತೆಯೇ ಮುಂಗಾರು ಮಾನ್ಸೂನ್ ಆನ್ಸೆಟ್ ಆದರೂ ಆಗತ್ತೆ ಅನ್ಸುತ್ತೆ. ಬೇರೆ ಟೈಮಲ್ಲಿ ಆದರೆ ಹೇಳೋಕ್ಕಾಗ್ತಿರಲಿಲ್ಲ. ಈಗ ಸದ್ಯಕ್ಕೆ ನೋಡ್ತಾ ಇದ್ರೆ ಉಪಗ್ರಹದ ಚಿತ್ರಗಳನ್ನು, ದ ವೇ ಇಟ್ಸ್ ಆಲ್ ದಿ ಸಿಸ್ಟಮ್ ಇಸ್ ಮೂವಿಂಗ್ ನೋಡ್ತಾ ಇದ್ರೆ ಹಂಗೆ ಕಾಣಿಸ್ತಿದೆ. ಎಸ್, ನೆರೆಯ ಕೇರಳದಲ್ಲಿ ಭಾರೀ ಮಳೆ ಆಗ್ತಾ ಇದ್ದು 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್, 8 ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಜಾರಿ ಮಾಡಲಾಗಿದೆ. ಮಳೆ ಅನಾಹುತಗಳಲ್ಲಿ 4 ಬಲಿಯಾಗಿದ್ದಾರೆ. ವಿಮಾನ ಸೇವೆಗಳಲ್ಲಿ ತೀವ್ರ ವ್ಯತ್ಯಯ ಕಂಡುಬಂದಿದೆ. ಕ್ಯಾಲಿಕಟ್ನಿಂದ ವಿಮಾನಗಳು ಟೇಕ್ ಆಫ್ ಆಗಿಲ್ಲ. ದುಬೈ ಸೇರಿ ವಿವಿಧೆಡೆಗಳಿಂದ ಬರ್ತಿದ್ದ ವಿಮಾನಗಳನ್ನು ಬೇರೆಡೆಗೆ ಡೈವರ್ಟ್ ಮಾಡಲಾಗಿದೆ. ನಿನ್ನೆ ರಾತ್ರಿಯ ಮಳೆಗೆ ಕೊಚ್ಚಿಯ IT ಪಾರ್ಕ್ ಜಲಾವೃತವಾಗಿದೆ. ಆಫೀಸ್ ಒಳಗೆಲ್ಲ ನೀರು ಆವರಿಸಿಕೊಂಡು ಟೆಕ್ಕಿಗಳು ಪರದಾಡಿದ್ದಾರೆ. ಗುರುವಾಯೂರಿನ ಶ್ರೀಕೃಷ್ಣ ಮಂದಿರದ ಮುಂಭಾಗ ಜಲಾವೃತವಾಗಿದೆ. ಪಾಲಕ್ಕಾಡ್ನಲ್ಲಿ ಸಿಡಿಲು ಹೊಡೆದು ಇಡೀ ಮನೆ ಸುಟ್ಟು ಹೋಗಿದೆ. ಕೇರಳದಲ್ಲಿ ಶನಿವಾರದವರೆಗೆ ಭಾರೀ ಮಳೆ ಆಗಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಾ ಇದೆ. ತಮಿಳುನಾಡು, ಪುದುಚೇರಿಯಲ್ಲೂ ಕೂಡ ಮಳೆ ಆಗ್ತಾ ಇದೆ. ಆದರೆ ಉತ್ತರ ಭಾರತದಲ್ಲಿ ಮಾತ್ರ ಭಿನ್ನ ಪರಿಸ್ಥಿತಿ. ರಣ ಬಿಸಿಲಿಗೆ ಉತ್ತರ ಭಾರತ ತತ್ತರಿಸಿ ಹೋಗಿದೆ. ರಾಜಸ್ಥಾನದ ಬಾರ್ಮೇರ್ನಲ್ಲಿ 48 ಡಿಗ್ರಿ ತಾಪಮಾನ ದಾಖಲಾಗಿದೆ. ದೆಹಲಿ, ರಾಜಸ್ಥಾನ, ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲಿ ಮೇ 26ರವರೆಗೆ ತೀವ್ರ ಬಿಸಿ ಗಾಳಿ ಬೀಸುತ್ತೆ ಅಂತ IMD ಹೇಳ್ತಾ ಇದೆ. ಕೇರಳದ ಕ್ಯಾಲಿಕಟ್ಟು, ತ್ರಿಶೂರ್ ಈ ಭಾಗದಲ್ಲಿ ವಿಪರೀತ ಮಳೆ ಆದಂಗೆ ಕಾಣಿಸ್ತಾ ಇದೆ. ಇಲ್ಲೆಲ್ಲ IT ಪಾರ್ಕ್ ಜಲಾವೃತವಾಗಿದೆ ಅಂತ ಈಗ ಅವ್ರು ಹೇಳಿದ್ರು. ನನಗೆ ಅದು ಜ್ಞಾಪಕಕ್ಕೆ ಬಂತು, ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರಕೃತಿ ಸಹಜವಾಗಿ ಆಗಬಹುದಾದ ಇಂತಹ ಅನಾಹುತಗಳಿಗೆ ಯಾವತ್ತೂ ತರಲೆ ಮಾಡಬಾರ್ದು ಅನ್ನೋದನ್ನು ಆ ಕೇರಳದ ಮಂತ್ರಿ ಈಗ ಅರ್ಥ ಮಾಡ್ಕೋಬೇಕು. ಬೆಂಗಳೂರಿನಲ್ಲಿ ನೀರಿರಲಿಲ್ಲ ಅಂದಾಗ ಕಾಗದ ಬರೆದಿದ್ರಲ್ಲಪ್ಪ, ಬಂದ್ಬಿಡಿ ಎಲ್ಲ ಅಂತ. ಈಗ ಕರ್ಕೊಂಡು ಹೋಗಿ MB ಪಾಟೀಲ್ ಬರೀರಿ ಒಂದು ಕಾಗದ, ಬಂದ್ಬಿಡಿ ಅಂತ. ಹಾಗಾದರೆ ಅದಕ್ಕೆ ಹೇಳೋದು, ಪ್ರಕೃತಿ ಸಹಜವಾಗಿ ಆಗೋದನ್ನ ಲಾಭಕ್ಕೆ ಬಳಸ್ಕೊಳಕ್ಕೆ ಟ್ರೈ ಮಾಡಬಾರ್ದು ಯಾರೂ, ಯಾವಾಗಲೂ ಪುಣೆಯಲ್ಲಿ ಅಪ್ರಾಪ್ತನ ಕಾರು ಅಪಘಾತ ಪ್ರಕರಣದಲ್ಲಿ ಅಂಥದ್ದೇ ಪ್ರಕರಣ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಬಂದಿದೆ. ಅಪಘಾತ ಮಾಡಿ 2 ಸಾವಿಗೆ ಕಾರಣನಾದ ನಂತರ ಬುದ್ಧಿ ಕಲಿಯದ ಈ 15 ವರ್ಷದ ಬಾಲಕ ಮಾರ್ಚ್ 31ನೇ ತಾರೀಕು ಮತ್ತೊಂದು ಅಪಘಾತ ಮಾಡಿದ್ದಾನೆ. ಮತ್ತೆ 4 ಗಾಯಗೊಂಡಿದ್ದಾರೆ. ಇದ್ರ ಬೆನ್ನಲ್ಲೇ ಪೊಲೀಸರು ಎಚ್ಚೆತ್ತುಕೊಂಡು ಅವನನ್ನು ಬಂಧಿಸಿದ್ದಾರೆ, ನಿಗಾ ಕೇಂದ್ರಕ್ಕೆ ಕಳಿಸಿದ್ದಾರೆ. ತಂದೆನ ಬಂಧಿಸಿದ್ದಾರೆ, ಅವನು ಪ್ರಭಾವಿ ವೈದ್ಯ ಅಂತೆ. ಆಹಾ, ಯಾವನ್ರಿ ಹೇಳಬೇಕು ನಿಮ್ಮನ್ನೆಲ್ಲ ಎಜುಕೇಟೆಡ್ಡು ಅಂತ. ಪ್ರಭಾವಿ ವೈದ್ಯ, ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಕಬೇಕು. ಒಂದ್ಸರಿ ಮಾಡಿದಾನೆ ಕಚಡ ಕೆಲಸನ ನಿಮ್ಮ ಪುತ್ರೋತ್ತಮ, ಇನ್ನೊಂದ್ಸರಿ ಕಾರ್ ಕೊಟ್ಟು ಕಳಿಸಿದ್ದೀರಿ. ಹಿ ಶುಡ್ ಬಿ ಡಿನೈಡ್ ಬೇಲ್ ದಟ್ ಫಾದರ್. ಸ್ಟ್ರೈಟ್ ಅವೇ ಒಳಗೆ ಹಾಕ್ಬಿಟ್ಬಿಟ್ಟು ಕಳಿಸ್ಬಿಡ್ಬೇಕು. ಮಾನ ಮರ್ಯಾದೆ ಇಲ್ಲದೆ ಇದ್ದವ್ರು, ಲಜ್ಗೆಟ್ಟವ್ರುಗಳು ಇವರೆಲ್ಲ ಡಾಕ್ಟ್ರುಗಳು, ಇವರೆಲ್ಲ ಓದ್ದವ್ರು. ಈ ಅಜ್ಜನಿಗೆ ಅವನು ಈ ಪುಣೆ ಕೇಸಲ್ಲಿ ಮಾತ್ರ ಅವ್ರ ಅಜ್ಜನ ಏನೋ ಛೋಟಾ ರಾಜನ್ ಅಂಟು ಅಂತೇನೋ ಆಗಿದೆಯಲ್ಲ, ಅದಕ್ಕೆ ಅವ್ರನ್ನೂ ಕರೆಸಿದಾರಂತ ಈಗ ಮಾತಾಡೋದಕ್ಕೆ. ಪುಣೆ ಆಯುಕ್ತರ ಕಚೇರಿ ಬಳಿ ಮಾಧ್ಯಮದವರ ಮೇಲೆ ದಾಳಿಗೆ ಎತ್ತಿಸಿದಾರಂತೆ ಯಾರೋ. ಮೈಕ್ ಇರುತ್ತಲ್ಲ, ಸುಮ್ಮನೆ ಕಂಡ್ಕೊಂಡಾಗೆಲ್ಲ ನಮ್ಮ ಮೇಲೆ ಬೀಳೋದ್ರ, ಮೈಕ್ ಇಟ್ಕೊಂಡು ಅವ್ನು ಮೂತಿ ಹೊಡೆದ್ಬಿಡ್ಬೇಕು ಒಂದ್ಸರಿ. ಸುಮ್ಮನೆ ಬಂದು ಬೀಳ್ತಾರೆ ಅಷ್ಟೇ ಅಲ್ಲ. ಅವನಿಗೆ ಪಿಜ್ಜಾ ಬರ್ಗರ್ ಕೊಟ್ಟಿದ್ದಕ್ಕೆ ತನಿಖೆ ಮಾಡ್ತಾರಂತೆ. ರಿಮ್ಯಾಂಡ್ ಹೋಮಲ್ಲಿ ಇವನನ್ನು ಕಳಿಸಿದಾರಲ್ಲ ಈ ಮಹಾನ್ ಪುರುಷನ, ಯಾರೋ ಪೋರ್ಷೆ ಕಾರ್ನವನನ್ನು. ರಿಮ್ಯಾಂಡ್ ಹೋಮಲ್ಲಿ ಏನಿದೆ ಅಂತಂದರೆ ಬೆಳಗ್ಗೆ ಅಲಾರಾಮು, ಪ್ರಾರ್ಥನೆ, ರುಚಿಕಟ್ಟಾದ ತಿಂಡಿ, ಊಟ, 3 ಗಂಟೆ ಅಧ್ಯಯನ, 1 ಗಂಟೆ TV ವೀಕ್ಷಣೆ, 2 ಗಂಟೆ ವಾಲಿಬಾಲು, ಫುಟ್ಬಾಲ್ ಆಟ, ರಾತ್ರಿ 8 ಗಂಟೆಗೆ ನಿದ್ದೆ ಅಂತೆ. ಕಾನೂನಿನ ಪ್ರಕಾರ ಅವೆಲ್ಲ ಪಾಪುಗಳಲ್ವಾ? ಪಾಪು ಇವನೇನು ಪಾಪುನ ಸರ್? ಕಾನೂನಿನ ಪ್ರಕಾರ
ನಾನು ಹೇಳಿದ್ದು. ಹೌದು. ಪಾಪುಗಳು. ಅದಕ್ಕೆ ಪಾಪುಗಳಿಗೆ ಹೆಂಗೆ ಬೇಕೋ ಹಂಗೆ ಇಟ್ಟಿದ್ದಾರೆ, ಬೇಜಾರಾಗದೇ ಇರಲಿ ಪಾಪುಗಳೆಲ್ಲ ಅಂತ. ಒಂದು ಶಿಕ್ಷೆ ಅನ್ನೋದು ಏನಿಲ್ಲ, ಎಲ್ಲಾನು ಚೇಂಜ್ ಆಗಿದೆ ಅನ್ನೋದಾದರೆ ಈ ಕಾನೂನು ಯಾವುದೋ ಓಬಿರಾಯಿನ ಕಾಲದಲ್ಲಿ ಇವ್ರನ್ನೆಲ್ಲ ಪಾಪುಗಳು ಅನ್ನೋ ಲೆಕ್ಕಾಚಾರದಲ್ಲಿ ಟ್ರೀಟ್ ಮಾಡಿದ್ರೆ ಹೆಂಗೆ? ಮೊಬೈಲ್ ಹಿಡ್ಕೊಳಕ್ಕೆ ಬರುತ್ತೆ, ಅದ್ರಲ್ಲಿ ಆಡಬಾರ್ದು ಆಟ ಆಡೋಕ್ಕೆ ಬರುತ್ತೆ, ಅಪ್ಪನ ಕಾರ್ ತಗೊಂಡೋಗಿ ಗುದ್ದಕ್ಕೆ ಬರುತ್ತೆ, ಗುಂಡು ಹಾಕಕ್ಕೆ ಬರುತ್ತೆ, ಹಾಂ, ಮದ್ಯ ಸೇವನೆ ಮಾಡೋಕ್ಕೆ ಬರುತ್ತೆ, ಮಾದಕ ವಸ್ತುನ ತಿನ್ನಕ್ಕೆ ಬರುತ್ತೆ, ತಿರ್ಗಕ್ಕೆ ಬರುತ್ತೆ, ಜೋಬಲ್ 1 ಲಕ್ಷ ಇಟ್ಕೊಂಡು ಓಡಾಡಕ್ಕೆ ಬರುತ್ತೆ. ಇನ್ನು ಪಾಪು ಯಾವ ಕಾನೂನು ಇಫ್ ಇಟ್ ಡಸ್ ನಾಟ್ ಚೇಂಜ್. ಕಾನ್ಪುರದ ಕೇಸಲ್ಲೂ ಸರ್ ಏಜ್ ಚೆಕ್ ಮಾಡ್ತಾ ಇದ್ರಂತೆ, ಆಮೇಲೆ ಚುನಾವಣೆ ಬ್ಯುಸಿಯಲ್ಲಿ ಇದ್ರಂತೆ, ಹಾಗಾಗಿ ಈಗ ಆಕ್ಷನ್ ತಗೊಂಡಿದ್ದಾರಂತೆ. ಹಾಂ, ಗ್ರೇಟ್ ಬಿಡ್ರಿ ನೀವು ಪೊಲೀಸ್ನವ್ರು. ಅದು ಪೊಲೀಸ್ನವ್ರು ಬೈಬೇಡಿ, ತಂದೆ ಏನು ಮತ್ತೆ ಸರಿ ಆಗಿ ಇಬ್ಬರು ಸತ್ತಿದ್ದಾರೆ ಹೋಗ್ಲಿ, ಮತ್ತೆ ಕಾರ್ನ ಅವ್ನ ಕೈಗೆ ಸಿಗೋಂಗೆ ಹೆಂಗೆ ಕೊಟ್ರಿ ನೀವು? 4 ಜನ ಗಾಯ ಆಗಿದೆ ಅಂದರೆ ಅರ್ಥ ಏನದು? ಅವ್ನು ಮಾಡಿದ್ದೆ ಸರಿ ಅಂತಲ್ಲ. ಸರಿ ಆಗಿದ್ರೆ ಬುರ್ಡ ಕೆತ್ಬಿಡ್ಬೇಕು. ಪೊಲೀಸ್ನವ್ರು ಏನು ಮಾಡಿದ್ರೆ ಎಲ್ಲ ರೋಡಲ್ಲಿ ಹೋಗ್ತಿದ್ದಾಗ ವಾರದ ಕಡೆ ಅಲ್ಲೂದ್ರಿಸ್ಬಿಟ್ಟು ಕಳಿಸ್ತಾ ಇರ್ಬೇಕು ಇನ್ಮೇಲಿಂದ. ಆಗ ದಾರಿಗೆ ಬರ್ತಾರೆಲ್ಲ ಬಾಯಿ ಮುಚ್ಕೊಂಡು. ಎಸ್, ಬೆಂಗಳೂರು ರೇಪ್ ಭಾರತ ಇದು ಭಾರತ. ಋಷಿಕೇಶದ ಏಮ್ಸ್ ಆಸ್ಪತ್ರೆಯಲ್ಲಿ ಆರೋಪಿನ ಬಂಧಿಸಕ್ಕೆ ಪೊಲೀಸರು ತಮ್ಮ ವಾಹನನ ಎಮರ್ಜೆನ್ಸಿ ವಾರ್ಡ್ಗೆ ನುಗ್ಗಿಸ್ಬಿಟ್ಟಿದ್ದಾರೆ ಅಂತ ಅಲ್ಲಿ ನೋಡ್ರಪ್ಪ ದೃಶ್ಯನ. ಸರ್ಜರಿ ಯೂನಿಟ್ನಲ್ಲಿ ಕರ್ತವ್ಯ ನಿರ್ವಹಿಸಿದ ಜೂನಿಯರ್ ವೈದ್ಯೊಬ್ಬರು ನರ್ಸಿಂಗ್ ಆಫೀಸರ್ ವಿರುದ್ಧ ಲೈಂಗಿಕ ಕಿರುಕುಳದ ಆರೋಪ ಮಾಡಿದ್ರು. ವೈದ್ಯಾಧಿಕಾರಿಯ ನಡೆ ಖಂಡಿಸಿ ವೈದ್ಯಕೀಯ ಸಿಬ್ಬಂದಿ ಎಲ್ಲ ಧರಣಿ ಮಾಡ್ತಿದ್ದಂತೆ ಗಲಾಟೆ ನಡೀತಿತ್ತಂತೆ. ಪೊಲೀಸ್ನವ್ರು ಹೋದ್ರು, ಅವ್ರನ್ನ ಬಂಧಿಸಬೇಕಾಗಿತ್ತಂತೆ. ಏನು ಮಾಡೋಣ ಅಂತ 5ನೇ ಫ್ಲೋರಲ್ಲಿ ಇದೆಯಂತೆ, ಮೋಸ್ಟ್ಲಿ ರ್ಯಾಂಪ್ ಇದೆಯೋ ಏನೋ. ಗಾಡಿ ರೌಂಡ್ ಹೊಡ್ಕೊಂಡು ಮೇಲಕ್ಕೆ ಹೋಗಿ ಎಮರ್ಜೆನ್ಸಿ ವಾರ್ಡ್ ವಾಳಕ್ಕೆ ಹೋಗ್ಬಿಟ್ಟಿದೆ ಜೀಪು. ಅಬ್ಬಬ್ಬ. ಆಮೇಲೆ ಅಧಿಕಾರಿನ ವಶಕ್ಕೆ ಪಡೆದು ಬಿಟ್ಟಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿನೂ ಸಹಕರಿಸಿದಾರಂತೆ. ಏನು ಆ ಗಾಡಿ ಒಳಗೆ ನುಗ್ಗಕ್ಕೆ ಅಲ್ಲಿ ಹೋಗ್ತಾ ಇದೆಯಲ್ಲ, ಗಾಡಿ ಹೋಯ್ತಿತ್ತಲ್ಲ ರ್ಯಾಂಪಲ್ಲಿ, ಅದು ನೋಡಿದ್ರ ನೀವು? ವಿಡಿಯೋ ಫುಲ್ ವೈರಲ್ಲು. ಐ ಆಮ್ ವೆರಿ ಸರ್ಪ್ರೈಸ್ಡ್ ಅಪ್ಪ. ಆ ವ್ಯಾನಿ ಜಿಪಿ ತಗೊಂಡೋಗಿ ಮಾಡಬೇಕಿತ್ತಾ? ಹಂಗೆ ಹಿಡಿಯೋಕೆ ಆಗ್ತಿರ್ಲಿಲ್ವಾ? ಏನಿದು ಹೊಸ ಸ್ಕೀಮ್ಗಳು? ಮೊನ್ನೆ ಯಾರೋ ನರ್ಸು ಸ್ಕೂಟ್ರನ್ನ ಓಡಿಸ್ಕೊಂಡು ಹೋಗ್ತಾ ಇದ್ರು ವಾರ್ಡ್ ಒಳಗಡೆ ಎಲ್ಲ. ಏನಪ್ಪ ನಂಗೆ ಅರ್ಥ ಆಗಲ್ಲ ಜನ. ಸರಿ ನೋಡ್ರಿ, ದೃಶ್ಯ ನೋಡಿ ಸಂತೋಷ ಪಟ್ಕೊಳ್ಳಿ ಅಷ್ಟೇ. ಅಮೇಜಿಂಗ್ ದೇಶ ಇದು ನಮ್ದು. ಅನ್ಬಿಲೀವಬಲ್. ಎಸ್, ಐಎಎಫ್ ಮತ್ತೊಂದು ಸಾಧನೆ ಮಾಡಿದೆ. ನೈಟ್ ವಿಷನ್ ಗಾಗಲ್ಸ್ ನೆರವಿನಿಂದ ಪೂರ್ವ ವಲಯದಲ್ಲಿ ರಾತ್ರಿ ಹೊತ್ತು ಟ್ರಾನ್ಸ್ಪೋರ್ಟ್ ವಿಮಾನವನ್ನು ಯಶಸ್ವಿಯಾಗಿ ಲ್ಯಾಂಡ್ ಮಾಡಿದೆ. ಇದಕ್ಕೆ ಹರ್ ನಾಮ್ ದೇಶ್ ಕೆ ನಾಮ್ ಎಂಬ ಹ್ಯಾಶ್ಟ್ಯಾಗ್ ಅನ್ನು ಜೋಡಿಸಿದೆ. ಕಡಿಮೆ ಸ್ಥಳದಲ್ಲಿ ಲ್ಯಾಂಡ್ ಆಗುವುದು, ಟೇಕ್ ಆಫ್ ಆಗುವುದು C-130J ವಿಮಾನದ ವಿಶೇಷ. ಇನ್ನು ಈಗ ಯಾಕೆ ಸ್ವಲ್ಪ ವಾಯುಪಡೆ ಅದನ್ನು ನಮಗೆ ಹಂಚ್ಕೋತಾ ಇದೆ ಅಂತ ಗೊತ್ತಿಲ್ಲ. ಈ ಪ್ರಾಕ್ಟೀಸಸ್ ಇದೆ ವರ್ಲ್ಡ್ ವೈಡಲ್ಲಿ, ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಈ ಥರ ಮಾಡ್ಕೊಳ್ಳೋದು. ನಮ್ಮ ನಾಗರಿಕ ವಿಮಾನದಲ್ಲಲ್ಲ. ನಾಗರಿಕ ವಿಮಾನದಲ್ಲಿ ಎವ್ರಿಥಿಂಗ್ ಈಸ್ ಗೈಡೆಡ್. ಅದಕ್ಕೆ ನಿಮ್ಗೆ ರಾತ್ರಿ ಹಗಲು ಯಾವಾಗಲಾದ್ರೂ ವಿಮಾನ ಟೇಕ್ ಆಫ್ ಆಗುತ್ತೆ, ಇದಾಗುತ್ತೆ. ಆಮೇಲೆ ಇದೆ ಇದರಲ್ಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ಸಿಂದನೇ ಆಗುತ್ತೆ ಎಷ್ಟೋ ಸರಿ ಫೈಟರ್ ಜೆಟ್ಗಳು ನೈಟಲ್ಲಿ ಟೇಕ್ ಆಫ್ ಆಗುತ್ತೆ ಬರುತ್ತೆ. ಬಟ್ ಏನಿಯೋ ಆಲ್ ರೈಟ್. ಭಾರತ ಸರ್ಕಾರ ನಡೆಸಿದ ಆಪರೇಷನ್ ಕಂಬೋಡಿಯಾ ಯಶಸ್ವಿಯಾಗಿದೆ. ಅಲ್ಲಿ 60 ಭಾರತೀಯರನ್ನು ಇವತ್ತು ಕಾಪಾಡಿದ್ದಾರೆ. 360 ಆಗಿತ್ತು ಮೊನ್ನೆ, ಅಲ್ಲಿಗೆ 420 ಆಯ್ತು ಈಗ. ಇದರಲ್ಲಿ ಕರ್ನಾಟಕ, ಆಂಧ್ರ, ತಮಿಳುನಾಡಿನವರೆಲ್ಲ ಇದ್ದಾರೆ. ಸೈಬರ್ ಅಪರಾಧ ಜಾಲದ ಸುಳಿಗೆ ಸಿಕ್ಕಾಕೊಂಡಿದ್ರು 106 ಭಾರತೀಯರೀಗ ಸಿಕ್ಕಾಕೊಂಡಿದ್ದಾರೆ. ಅವರೆಲ್ಲರೂ ರಕ್ಷಿಸ್ತಾ ಇದ್ದಾರೆ. ಏನಿದು ಅಂತಂದರೆ ಬೋಗಸ್ ಅಡ್ವರ್ಟೈಸ್ಮೆಂಟ್ಗಳು ಸೈಬರ್ ವ್ಯವಹಾರದಲ್ಲಿ. ಅಲ್ಲಿ ಕೆಲಸ ಕೊಡಿಸ್ತೀವಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾ ಇರೋದು ಇದು. ಯಾರ್ಯಾರು ಕರ್ನಾಟಕದನ್ನು ಸೇರಿ, ನಮ್ಮ ಕರ್ನಾಟಕದವರು ನಾವೇ ಹೇಳ್ಬೋದು ಅಷ್ಟೇ, ಇದಕ್ಕೆ ಬಲಿ ಆಗ್ತಾ ಇದ್ದೀರಿ ಎಚ್ಚೆತ್ಕೊಳ್ಳಿ. ಅಲ್ಲಿ ಹೋಗಿ ತಗಲಾಕೊಂಡು ಹಿಂಗಾಗತ್ತೆ. ಆಮೇಲೆ ಇನ್ನೊಂದು ಕಡೆ ಚೈನಾ ತೈವಾನ್ ಮಧ್ಯೆ ಉದ್ವಿಗ್ನತೆ ಜಾಸ್ತಿ ಆಗಿದೆ. ಮೊನ್ನೆ ಅದ್ರ ಹೊಸ ಅಧ್ಯಕ್ಷರು ಟೇಕ್ ಓವರ್ ಆಯಿತು ತೈವಾನಲ್ಲಿ. ಅದಕ್ಕೆ ಅವರೇನೋ ಹೇಳಿದ್ರು, ನಾವು ಕಾಪಾಡ್ಕೋತೀವಿ ನಮ್ಮ ದೇಶನ ಹಾಗೆ ಹೀಗೆ ಅಂತ. ಅದಕ್ಕೆ ಚೈನಾನವರು ನಿಮಗೆ ಪನಿಷ್ಮೆಂಟ್ ಕೊಡ್ತೀವಿ ಅಂತೇಳಿ 2 ದಿನ ತೈವಾನ್ ಸುತ್ತಲೂ ಮಿಲಿಟರಿ ಡ್ರಿಲ್ಲನ್ನು ಸ್ಟಾರ್ಟ್ ಮಾಡ್ಕೊಂಡಿದೆ. ಪನಿಷ್ಮೆಂಟ್ ಅಂದರೆ ಈ ನಮ್ಮಲ್ಲೆಲ್ಲ ಈ ಮಂತ್ರವಾದಿಗಳು ಒಂದು ಸರ್ಕಲ್ ಹಾಕ್ಬಿಟ್ಟು ಒಳಗೆ ಕೂರಿಸ್ಬಿಟ್ಟು ಬೇವಿನ ಸೊಪ್ಪು ಇಟ್ಕೊಳ್ಳಲ್ವಾ, ದಿಗ್ಬಂಧನ. ಆ ಥರ ಇವರು ಈಗ ದಿಗ್ಬಂಧನ ಹಾಕಿ ಬೇವಿನ ಸೊಪ್ಪು ಇಟ್ಕೊಂಡು ನಿಂತಿದ್ದಾರೆ ಈಗ ಇವರು ಚಾಯ್ನಾನವರು. ಏನೊಂದು ದೊಡ್ಡ ದೇಶ, ಒಂದು ಇಷ್ಟಗಳ ದೇಶ, ನಮ್ಮದು 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 ಅಂತ. ಎಸ್, ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ರಾ ಮಹಿಳೆ ಒಬ್ಬರು?
ಅವ್ರ ಪರ್ಸಲ್ ಪೊತಿ ಕಿತ್ಕೊಂಡು ಹೋಯ್ತಾ ಕಿತ್ಕೊಂಡು ಹೋಗುತ್ತೆ ಅದಕ್ಕೂ ಕೂತುವಲಕ್ಕೆ ಏನೋ ಮಾಡಿರ್ತದು ಮತ್ತು ಚಾಮುಂಡಿ ಬೆಟ್ಟದಲ್ಲಿ ವಿಪರೀತ ಕೋತಿಗಳು ಆಗ್ಬಿಟ್ಟಿವೆ ಬಿಡಿ. ಆಮೇಲೆ ಕಿತ್ಕೊಂಡು ಹೋದ್ಮೇಲೆ ಪರ್ಸ್ನಲ್ಲಿ ಇದ್ದಿದ್ದು ಎಲ್ಲ ವಸ್ತುನು ಒಂದೊಂದನ್ನಾಗಿ ಎಸ್ತೀತಂತೆ. ಎಸ್ತ ಮೇಲೆ ಮೊಬೈಲಲ್ಲಿ ಮಾತ್ರ ಇಟ್ಕೊಂಡು ಕೂತ್ಕತ್ತಂತೆ. ಅರ್ಧ ಗಂಟೆ ಚೇಷ್ಟೆ ಮಾಡಿ ಅದನ್ನು ಎಸ್ಬಿಟ್ಟು ಹೋಯ್ತಂತೆ. ಓಕೆ, ದೃಶ್ಯ ನೋಡ್ಬಿಡಿ. ಇದರಿಂದ ಕಲಿಬೇಕಾಗಿದ್ದು ಒಂದೇ ಒಂದು ಹೆಣ್ಣು ಮಕ್ಕಳು ಅವ್ರ ಪರ್ಸಲ್ಲಿ ಏನಾದ್ರು ಇಟ್ಟಿದ್ರೆ ಬೆಲೆ ಬಾಳೋದು ಇಡಬಾರ್ದು. ನೀವು ಬೆಲೆ ಬಾಳೋದು ಇಲ್ದಿದ್ರೆ ಕೋತಿಗೂ ಗೊತ್ತಾಗತ್ತೆ ಅದಕ್ಕೆ ಬೆಲೆ ಇಲ್ಲ. ನಂಬರ್ 1 ಅದು. ನಂಬರ್ 2, ಎಲ್ಲ ಎಸ್ತ ಮೇಲೆ ಮೊಬೈಲ್ ಯಾಕೆ ಇಟ್ಕೋತು ಅಂತಂದರೆ ಮನುಷ್ಯರು ಏನು ಮಾಡ್ತಿದ್ದೀರೋ ಮೊಬೈಲ್ ವಿಚಾರದಲ್ಲಿ ಅಪ್ಪ ಅಮ್ಮ ಹೆಂಡತಿ ಮಕ್ಕಳನ್ನೂ ಬೇಕಾದ್ರೆ ಬಿಟ್ಬಿಟ್ಟು ಅದಕ್ಕೆ ಅಂಟ್ಕೊಂಡು ಜೀವನ ಬೇಕಾದ್ರೂ ಕಳ್ಕೊಂಡು ಅದರಿಂದ ಹಾಳಾಗಿ ಅದ್ರ ನೋಡಬಾರ್ದೆಲ್ಲ ನೋಡ್ಕೊಂಡು ಚುಚ್ಕೊಂಡು ಟೈಮ್ ಖಾಲಿ ಮಾಡ್ಕೊಂಡು ಕಾಸನ್ನು ಕಳ್ಕೊಂಡು ಸ್ಥಿಮಿತ ಕಳ್ಕೊಂಡು ಏನೇನು ಕಚಡ ಕೆಲಸ ಮಾಡ್ಕೊತಾ ಇದ್ದೀರಿ. ಮೋಸ್ಟ್ಲಿ ಅದಕ್ಕೂ ಆ ರೋಗ ಅಂಟಿರ್ಬೋದು. ಅಥವಾ ಕೋತಿಗೆ ನಮಗಿಂತ ಬೆಟರ್ ಬುದ್ಧಿ ಇದೆ ಅಂತ ನೀವು ಅನ್ಕೋಬೇಕು. ಹೇಗೆ? ಅರ್ಧ ಗಂಟೆ ಆದ ತಕ್ಷಣ ಮೊಬೈಲ್ ಅಂದರೆ ಇಷ್ಟೇ ಇದು ಕಚಡ ಅಂತೇಳಿ ಎಸ್ಬಿಟ್ಟು ಹೋಗಿದೆ. ಇದರಲ್ಲಿ ಯಾವ ಸಂದೇಶ ಬೇಕಾದ್ರೂ ತಗೋಬೋದು.